ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿರಣ್ಯವರ್ಣಾಗಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ ತಾಂ ಮ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಕಾಮಶ್ವಂ ಪುರುಷಾನಹಂ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನಿಮ್ಮ ಡಾಕ್ಟರ್ ಕಮಲಾಕರ್ ಭಟ್. ಶುಕ್ರವಾರದ ಶುಭ ದಿನ. ಇವತ್ತು ನಿಮ್ಮ ಜೀವನದಲ್ಲಿ ಅತ್ಯಂತ ಯಶಸ್ಸಿನ ದಿನವಾಗಿ ಮಾರ್ಪಾಡಾಗಲಿ ಎನ್ನುವಂಥ ಕಾಮನೆ, ಹಾರೈಕೆ ನನ್ನದು. ಈ ಭಗವಂತನ ಆರಾಧನೆಯನ್ನು ನಾವು ಮಾಡದೇಗಿದ್ದರೆ ನಮಗೆ ಯಾವ ಕಾಲಕ್ಕೂ ಕೂಡ ಮೋಕ್ಷ ಎನ್ನುವಂಥದ್ದೇ ದೊರಕೋದಿಲ್ಲವಂತೆ. ಹಾಗಾದರೆ ಮೋಕ್ಷಕ್ಕಾಗಿ ಮಾತ್ರ ಅಲ್ಲ, ಈ ಜಗತ್ತಲ್ಲಿ ನಾವು ಬಂದಿದ್ದೀವಿ, ಇವತ್ತು ಇದ್ದೀವಿ, ಮಾತಾಡ್ತಾ ಇದ್ದೀನಿ ನಾನು ಕೂಡ. ಆದರೆ ಜಗತ್ತಿಗೆ ನಾವು ಬಂದಂಥ ನಮ್ಮ ಜೀವನ ಸುಖವಾಗಿಯೇ ಇರಬೇಕು ಅನ್ನುವಂಥ ದೃಷ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಬದುಕೋದು 60 ವರ್ಷನೋ 70 ವರ್ಷನೋ 80 ವರ್ಷನೋ 100 ವರ್ಷನೋ ಗೊತ್ತಿರೋದಿಲ್ಲ. ಆದರೆ ಬದುಕಿದಾಗ ಎಲ್ಲದೂ ಕೂಡ ಬೇಕಲ್ವೇ? ಆಸ್ತಿ ಬೇಕು, ಮಕ್ಕಳು ಬೇಕು, ಹೆಂಡತಿ ಬೇಕು, ದುಡ್ಡು ಬೇಕು, ಒಳ್ಳೆಯ ಕಾರು ಬೇಕು, ಇತ್ಯಾದಿ ಬೇಕು 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 ಎನ್ನುವಂತಹ ಕಾಮನೆಗಳನ್ನು, ಇದನ್ನು ನಾವು ಹೇಳ್ತೇವೆ ಸತ್ವಗುಣ, ರಜೋಗುಣ ಅಂತ. ತಮೋಗುಣದಲ್ಲಿ ಯಾವುದೂ ಕೂಡ ಕಾಣೋದಿಲ್ಲ. ದೇವರಿಲ್ಲ, ಹಾಗಿಲ್ಲ, ಹೀಗಿಲ್ಲ ಅನ್ನುವಂಥವ್ರೆಲ್ಲರೂ ಕೂಡ ಕತ್ತಲು ಅಂತ ಇಟ್ಕೋಬೋದು ನೀವು. ಅವ್ರಿಗೆ ಕಾಣಲಿಲ್ಲ, ಆ ಪಾತ್ರದಿಂದ ಪಾಪ ಅವರು ಹಾಗೆ ಹೇಳಿದರು. ಆದರೆ ನಿಮ್ಮ ಜೀವನದಲ್ಲಿ ಕಾಮನೆಗಳ ಈಡೇರುವಿಕೆ ಆಗಬೇಕು ಎನ್ನುವಂಥ ಬಯಕೆ ನಿಮಗಿದೆಯಾ? ಹೆಣ್ಣು ಮಕ್ಕಳಿಗೆ ಒಡವೆಗಳನ್ನು ನಾನು ತಗೋಬೇಕು, ಎಷ್ಟು ವರ್ಷದಿಂದ ದುಡಿತಾ ಇದ್ದೀನಿ, ಒಂದೇ ಒಂದು ಜೊತೆ ಬಂಗಾರದ ಬಳೆಯನ್ನು ಮಾಡಿಸ್ಲಿಕ್ಕಾಗಿಲ್ಲ ಎನ್ನುವಂತಹ ಚಿಂತೆಯಲ್ಲಿ ಏನಾದರೂ ಕೂಡ ಇದ್ದರೆ, ಇವತ್ತು ಒಂದು ಪೂಜೆಯನ್ನು ಸರಳವಾಗಿ ಹೇಳ್ಕೊಡ್ತೀನಿ. ಈ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಅಧಿಕ ಪ್ರಮಾಣದ ಧನಾಗಮನ, ದುಡ್ಡು ಕೂಡ ನಿಮ್ಮ ಮನೆಗೆ ಬರುತ್ತೆ. ಒಡವೆಗಳೆಲ್ಲೂ ಕೂಡ ನಿಮ್ಮ ಕೈಗೆ ಎಟಕತ್ತೆ. ಸಮಾಧಾನ, ಸಂತೋಷವನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯತೆಗಳಿದೆ. ಇನ್ನು ಕೆಲವರಿಗೆ ಜೀವನದಲ್ಲಿ ಮದುವೆನೇ ಆಗಿಲ್ಲ ಎನ್ನುವಂಥ ಕಾಮನೆಗಳನ್ನು ಇಟ್ಕೊಂಡಿರ್ತೀರಿ. ಎಲ್ಲದೂ ಕೂಡ ಇದೆ. ಒಬ್ಬಳು ಹೆಣ್ಣು ಮಗಳು ನನ್ನ ಮನೆಯ ಬೆಳಕಾಗಿ ಬರಲಿಲ್ಲ, ಅವರ ಮನೆಯನ್ನು ಸಂಪೂರ್ಣವಾಗಿ ನಮ್ಮ ಮನೆಯ ಜೀವನವನ್ನು ಬೆಳಕಾಗಿಸುವಂತಹ ಒಂದು ಹೆಣ್ಣು ಮಗಳು ಬಂದರೆ, ಅವಳಿಂದ ಒಂದು ಸಂತಾನ ಆದರೆ ನಮ್ಮ ಮನೆಯೇ ಧನ್ಯ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಅನೇಕ ವರ್ಷಗಳಾದರೂ ಕೂಡ ಮದುವೆ ಆಗಲ್ಲ. ಮದುವೆ ಆಗಿದ್ದರೂ ಕೂಡ ಸಂತಾನದಂತಹ ಒಂದು ಪ್ರಗತಿಯನ್ನು ಕಾಣೋದಿಲ್ಲ. ಇವೆಲ್ಲ ರೀತಿಯಂತಹ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೆ, ಆ ಸಮಸ್ಯೆಗೆ ಸರಳ ಪರಿಹಾರವನ್ನು ಇವತ್ತು ನೀವು ತಿಳ್ಕೊಳ್ತೀರಿ. ಇಲ್ಲಿಯವರೆಗೂ ಕೂಡ ಯಾವುದೇ ಒಂದು ಮಾಧ್ಯಮದಲ್ಲಿಯೂ ಬಿತ್ತರಾಗದಂತಹ ಪೂಜೆ ಕೃಪಾಲಕ್ಷ್ಮಿಯ ಪೂಜೆ. ಶುಕ್ರವಾರ ಬೇರೆ, ಈ ಕೃಪಾಲಕ್ಷ್ಮಿ ಮಾಡಬೇಕು ನೀವು, ವಿಶಿಷ್ಟವಾಗಿರುತ್ತೆ. ಆ ಪೂಜೆಯನ್ನು ಮಾಡಿ ನಾನು ಯಾವ ರೀತಿಯಾದಂಥ ವಿಧಿವಿಧಾನಗಳನ್ನು ಹೇಳಿಕೊಟ್ಟಿರ್ತೀನೋ, ಈ ವಿಧಾನಗಳನ್ನು ಅನುಸರಿಸಿದರೆ ಮುಂದಿನ ವರ್ಷದ ಒಳಗಡೆ ನಿಮ್ಮ ಮನೆ ನಂದಗೋಕುಲದಂತಿರುತ್ತೆ. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಇದೆಲ್ಲವೂ ಕೂಡ ಸಾಧ್ಯ ಆಗಿಯೇ ಆಗುತ್ತೆ. ಹೇಗೆ ಅಂತ ಕೇಳ್ತೀರಾ? ಶ್ರದ್ಧಾಭಕ್ತಿ ಇದ್ದಾಗ ಮಾತ್ರ ಇವೆಲ್ಲವೂ ಕೂಡ ಸಿದ್ಧಿ ಆಗುತ್ತೆ ವಿನಃ ಆಡಂಬರದಲ್ಲಿ ಮಾಡ್ತೀವಿ ಅಥವಾ ನನಗೆ ಸಿದ್ಧಿ ಆಗಿಲ್ಲ ಅಂತಂದರೆ ನಿಮ್ಮಲ್ಲಾದಂತಹ ಲೋಪವೇ ವಿನಃ ದೇವರನ್ನು ನೀವು ದೂರ ಕೂಡೋದು. ಹಾಗಿದ್ದರೆ ಇವತ್ತು ಕೃಪಾಲಕ್ಷ್ಮಿಯ ಪೂಜೆಯನ್ನು ಮಾಡೋಣ. ಈ ಕೃಪಾಲಕ್ಷ್ಮಿ ಇರುವಂತಹ ಪ್ರದೇಶ ಯಾವುದು ಅಂತ ಕೂಡ ನೀವು ಕೇಳ್ಬೋದು. ವಿಷ್ಣುವಲ್ಲಭೆಯಾದಂತಹ ಜಗಜ್ಜನನಿ ಕ್ಷೀರಾಬ್ಜತನಯನ ಮಡದಿಯ ಅಂತ ಕೃಪಾಲಕ್ಷ್ಮಿಯ ದಿವ್ಯವಾದಂಥ ಸನ್ನಿಧಾನ ಇರುವಂಥದ್ದು ಕಾಶ್ಮೀರ ಪ್ರದೇಶದಲ್ಲಿ. ಶಾರದಾ ಮಂದಿರದಿಂದ 40 ಕಿಲೋಮೀಟರ್ನಷ್ಟು ದೂರ ಪ್ರಯಾಣಿಸಿದಾಗ ಬರುವಂಥದ್ದು ಯೋಧಪುರ ಎನ್ನುವಂತಹ ಒಂದು ಪ್ರದೇಶ ಬರುತ್ತೆ. ಅಲ್ಲಿ ಈ ಕೃಪಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಾರೆ. ಭಾರತ ಮಾತ್ರವಲ್ಲದೆ ಅನೇಕ ರಾಷ್ಟ್ರಗಳಲ್ಲಿರ್ತಕ್ಕಂತಹ ಜನರು ಕೂಡ ಈ ಕೃಪಾಲಕ್ಷ್ಮಿಯ ಮಂದಿರಕ್ಕೆ ಬಂದು ಆ ದೇವಿಯ ಪ್ರಸನ್ನತೆಯ ವದನವನ್ನು ನೋಡಿ, ಅವಳ ಮುಖವನ್ನು ನೋಡಿ ಸಂತೋಷವನ್ನು ಪಡೆದುಕೊಂಡು ಜೀವನದ ಯಾವುದೋ ರೀತಿಯಂಥ ಅದ್ಭುತವಾದಂತಹ ಮಹೋನ್ನತಿಯನ್ನು ತಲುಪಿದ್ದೇವೆ ಎನ್ನುವಂತಹ ಸಮಾಧಾನವನ್ನು ಪಡೆದುಕೊಂಡು ಹೋಗ್ತಾರೆ. ಈ ತಾಯಿಯ ದರ್ಶನವನ್ನು ನಿಮಗೆ ಮಾಡಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮುಂದುವರಿಸ್ತೀವಿ. ಅದರಂತೆ ನೀವು ಸಿದ್ಧಗೊಳ್ಳಿ ಇವತ್ತಿನ ಕೃಪಾಲಕ್ಷ್ಮಿಯ ಆರಾಧನೆಗೆ. ಎಂದಿನಂತೆ ದೇವರ ಮನೆಯನ್ನು ಶೃಂಗರಿಸುತ್ತಾ ಲಕ್ಷ್ಮಿಯ ವಿಗ್ರಹವನ್ನು ಅರಿಶಿನದ ಮೇಲೆ ಇಡಬೇಕು. ನೆನಪಿಟ್ಟುಕೊಳ್ಳಿ, ಒಂದು ಸ್ವಲ್ಪವೂ ಲೋಪವಿಲ್ಲದ ಹಾಗೆ ಪೂಜೆ ಮಾಡಬೇಕು. ಆವಾಗ ಮಾತ್ರವೇ ಫಲಗಳು ಬರುತ್ತೆ. ಯಾರ್ಯಾರಿಗೆ ಮದುವೆ ಆಗಿಲ್ವೋ ಅಂಥವರೆಲ್ಲರೂ ಕೂಡ ಕರಿಮಣಿಯನ್ನು ತಂದಿಟ್ಕೊಂಡಿರಬೇಕು. 4
ಒಂದು ಮಣ್ಣಿನ ಬಳೆಗಳನ್ನು ಸುಮಂಗಲಿಯರಿಗೆ ಕೊಡಲಿಕ್ಕಾಗಿ ಹೆಣ್ಣುಮಕ್ಕಳು ತಂದುಕೊಂಡಿರಬೇಕು. ಮಲ್ಲಿಗೆ ಹೂವನ್ನೇ ಬಳಸಬೇಕು. ಈ ರೀತಿಯಾದಂಥ ಪ್ರಕ್ರಿಯೆಯನ್ನು ಸರಿಯಾಗಿ ಮುಂದುವರಿಸಿ. ಯಾಕೆ ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗಲ್ಲ? ನಾನು ನೋಡ್ತೀನಿ. ಸಂತೋಷವನ್ನು ಕೊಡಿಸುವಂತಹ ಪ್ರಯತ್ನಗಳನ್ನು ಭಗವಂತ ಮಾಡಿಯೇ ಮಾಡ್ತಾನೆ, ಚಿಂತೆ ಮಾಡಬೇಡಿ. ಹಾಗಾದರೆ ದೇವರ ನೈವೇದ್ಯಕ್ಕೆ ಹುಗ್ಗಿಯನ್ನು ಮಾಡಿಕೊಂಡಿರಬೇಕು. ಹುಗ್ಗಿ ಅಂದರೆ ಪೊಂಗಲ್ ಅಂತ ಅರ್ಥ. ಈ ಪೊಂಗಲನ್ನು, ಸಿಹಿಯಾದಂತಹ ಪೊಂಗಲನ್ನು ಇಟ್ಕೊಂಡು ದೇವಿಯನ್ನು ಆರಾಧನೆ ಮಾಡಬೇಕು. ಪೂರ್ವದಲ್ಲಿ 2 ದೀಪಗಳನ್ನು ಒಟ್ಟಿಗೆ ಇಡಬೇಕು. ನೀವು ಪ್ರತಿ ದಿವಸ ಕೂಡ ಒಂದೊಂದು ದೀಪಗಳನ್ನು ಒಂದೊಂದು ಕಡೆ ಇಡ್ತಿದ್ದೀರಲ್ವ, ಹಾಗೆ ಇಡಬಾರ್ದು. ಇವತ್ತು ಪೂರ್ವದಲ್ಲಿ 2 ದೀಪಸ್ತಂಭಗಳನ್ನು ಇಟ್ಟು ದೀಪವನ್ನು ತುಪ್ಪದಿಂದಲೇ ಆ ದೀಪವನ್ನು ಅಂಟಿಸಿ, ತುಪ್ಪದ ದೀಪವೇ ಆಗಿರಬೇಕು. ಪೂರ್ವದಲ್ಲಿ 2 ದೀಪಗಳು ಕೂಡ ಉರಿತಾ ಇರಲಿ. ಪೂರ್ವಾಭಿಮುಖವಾಗಿ ಆ ದೀಪಗಳು ಉರಿತಾ ಪೂಜೆಯನ್ನು ಆರಂಭಿಸಬೇಕು. ಓಂ ನಮೋ ನಾರಾಯಣಾಯ ನಾದಶಬ್ದಮಯಂ ಘಂಟಾ ಸರ್ವವಿಘ್ನಾಪಹಾರಿಣಿ ಪೂಜೆಯದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿಕಾರಣಾತ್ ಎನ್ನುವಂತಹ ಮಂತ್ರದಿಂದ ದೀಪವನ್ನು ಅಂಟಿಸಿದ್ದೀರಿ. ಘಂಟಾ ನಾದವನ್ನು ಮಾಡಿದಿರಿ. ಭೂತಾಯಿಯನ್ನು ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಭೂಮಿಗೆ ನೀರನ್ನು ಪ್ರೋಕ್ಷಣೆ ಮಾಡಿ ಅರಿಶಿನ ಕುಂಕುಮವನ್ನು ಭೂಮಿಗೆ ಸಮರ್ಪಿಸುತ್ತಾ ಭೂದೇವಿಯನ್ನು ಪ್ರಾರ್ಥಿಸಿಕೊಂಡ್ರಿ ಅಂತ ಇಟ್ಕೋತೀನಿ. ಆಸನಾದಿ ಶುದ್ಧಿಗಳು, ಮಣೆ ಮೇಲೆ ಕೂತ್ಕೊಂಡಿದ್ದೀರೋ, ಚಾಪೆ ಮೇಲೆ ಕೂತ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಆ ಆಸನಕ್ಕೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ನಿಮ್ಮ ಕರ್ತವ್ಯ. ಆಸನಾದಿ ಶುದ್ಧಿಗಳನ್ನು ಪೂರೈಸಿಕೊಂಡಿದ್ದೀರಿ. ಪ್ರಾಣಾಯಾಮವನ್ನು ಮಾಡಬೇಕು. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷಣ ವಿಶಿಷ್ಟಾಯ ಅಸ್ಯಾಂಶಪತಿತೋ ಸರ್ವೇಶ ಮಮ ಅಂತ ಹೇಳ್ಕೊಳ್ಳಿ. ಸಹ ಕುಟುಂಬಾನಾಂ ಕ್ಷಮಸ್ಥೈರ್ಯ ವೀರ್ಯ ವಿಜಯಾಭಯಾನಂದಾಯುರಾರೋಗ್ಯ ಅಷ್ಟೈಶ್ವರ್ಯಾವೃದ್ಧರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧ ಪರಪುರುಷಾರ್ಥ ಫಲಸಿದ್ಧರ್ಥಂ ಎನ್ನುವಂತಹ ಮಂತ್ರಗಳ ಜೊತೆಗೆ ಕುಟುಂಬದ ಸದಸ್ಯರ ಹೆಸರು ಹೇಳಬೇಕಲ್ವಾ? ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ಇಡೀ ಕುಟುಂಬ ಸದಸ್ಯರ ಸಂಪೂರ್ಣವಾದಂಥ ಮಾಹಿತಿಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ನಿಮ್ಮ ಕುಟುಂಬ ವರ್ಗದವರ ಎಲ್ಲರ ಹೆಸರನ್ನು ವಂಶವೃಕ್ಷ ಕೊಡಿ ಅಂತ ಕೇಳಲ್ವೇ? ಹಾಗೇನೆ ನಿಮ್ಮ ಇಡೀ ವಂಶವೃಕ್ಷವನ್ನು ಭಗವಂತನಿಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಸಂಕಲ್ಪ ಅಂತ ಇಟ್ಕೊಳ್ಳಿ. ನೀವು ಸಂಕಲ್ಪವನ್ನು ಗೈದು ಶುದ್ಧವಾದಂತಹ ನೀರಿನ ಮಿಶ್ರಣ ಅಕ್ಷತೆಯೊಂದಿಗೆ ಕೆಳ ಪ್ರದೇಶದಲ್ಲಿ ಬಿಡುವಂಥದ್ದು. ನಿರ್ವಿಘ್ನಪತಿಯಂತಹ ಮಹಾಗಣಪತಿಯ ಸ್ಮರಣೆ ಬಹಳ ಮುಖ್ಯ. ಹಾಗಾಗಿ ಗಣಪತಿಯನ್ನು ಸ್ಮರಿಸಿಕೊಳ್ಳೋಣ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವಂತಹ ಮಂತ್ರದಿಂದ ನಿರ್ವಿಘ್ನಪತಿಯ ಪ್ರಾರ್ಥಿಸಿ ಅಕ್ಷತೆಯನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಪ್ರಧಾನವಾದಂತಹ ದೇವಿಯ ವಿಗ್ರಹವನ್ನು ಕೆಳಗಿರಿಸಿಕೊಂಡಿದ್ದೀರಿ. ಅದುವೇ ಕೃಪಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳುವಂತಹ ತವಕ. ನನ್ನ ಮಾತಿನಕ್ಕಿಂತಲೂ ಕೂಡ ಪೂಜೆ ಹೇಗೆ ಮಾಡಬೇಕು, ಆ ತಾಯಿಯನ್ನು ಬರಮಾಡಿಕೊಳ್ಳೋದು ಹೇಗೆ, ಯಾವಾಗ ಒಡವೆ, ಯಾವಾಗ ಆಸ್ತಿಗಳು ದೊರಕುತ್ತೆ ಎನ್ನುವಂತಹ ಚಿಂತೆ ಅಲ್ವೇ ದೊರಕಿಸಿಕೊಡ್ತಾಳೆ ತಾಯಿ ಕೃಪಾಲಕ್ಷ್ಮಿ. ಅರಿಶಿಂದ ಹೂವನ್ನು ಅಕ್ಷತೆಯನ್ನು ಹೃದಯ ಭಾಗಕ್ಕೆ ಇಟ್ಕೊಳ್ಳಿ. ಐಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎನ್ನುವಂತಹ ಸರಳ ಮಂತ್ರ ಅಥವಾ ಕೃಂ ಕೃಪಾಯೈ ನಮಃ ಈ ಮಂತ್ರವನ್ನು ಪಠನ ಮಾಡ್ತಾ ಜಗಜ್ಜನನ್ನು ಬರಮಾಡಿಕೊಳ್ಳಬೇಕು. ಹಾಗಾದರೆ ಆ ತಾಯಿಯನ್ನು ವೇದಮಂತ್ರ ಮುಖೇನವಾಗಿ ಬರಮಾಡಿಕೊಳ್ಳೋಣ. ಹಿರಣ್ಯವರ್ಣಾಗಂ ಹರಿಣೀಂ ಸುವರ್ಣರಜತಸ್ರಜ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮ ಆವಹ ತಾಂ ಮ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ಇಂದೇಯಂ ಗಾಮಶ್ವಂ ಪುರುಷಾನಹಂ ಎನ್ನುವಂತಹ ಮಂತ್ರದಿಂದ ದೇವಿಯನ್ನು ಸ್ಮರಿಸಿ 4 ಬಾರಿ ಅಕ್ಷತೆಯನ್ನು ಸಮರ್ಪಣೆ ಮಾಡಬೇಕು. ಭಗವತಿಯನ್ನು ಬರಮಾಡಿಕೊಂಡಿದ್ದೀರಿ. ಧ್ಯಾನಿಸಬೇಕಾದ ನಮ್ಮ ಕರ್ತವ್ಯ. ಆ ಕಾರಣದಿಂದ ದೇವಿಯನ್ನು ಸ್ಮರಿಸಿಕೊಳ್ಳೋಣ. ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಹಾರನೂಪನ ಸಂಯುಕ್ತ ಲಕ್ಷ್ಮೀಂ ದೇವೀಂ ವಿಚಿಂತಯೇ ಎನ್ನುವಂತಹ ಮಂತ್ರದಿಂದ ಜಗಜ್ಜನನೆಯನ್ನು ಅಗ್ನಿವಾಯು ಸೂರ್ಯ ಪ್ರಜಾಪತ್ಯಾತ್ಮಕ ರೂಪಳಾಗಿ ಬರಮಾಡಿಕೊಂಡಿದ್ದೀರಿ. ಧ್ಯಾನವನ್ನು ಸಂಪನ್ನಗೊಳಿಸಿದ್ದೀರಿ. ಎಂದಿನಂತೆ ಭಗವತಿಗೆ ಸ್ವಾಗತಾದಿಗಳನ್ನು ಕೋರಿ 4 ಉದ್ಧರಣೆ ನೀರು, ಪಾದ್ಯ ಅರ್ಘ್ಯ ಆಚಮನೆಯ ಮಧುಪರ್ಕಾದಿಗಳನ್ನು ಪೂರೈಸಿ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಮೊದಲು ಹಾಲಿನ ಅಭಿಷೇಕವನ್ನು ಗೈದು ತದನಂತರದಲ್ಲಿ ಶುದ್ಧವಾದಂತಹ ನೀರಿನಿಂದ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವನಿತಾಂ ಲೋಕೈಕ ದೀಪಾಂಕುರಾನ್ ಶ್ರೀಮನ್ ಮಂದಕಟಾಕ್ಷಲಬ್ಧ ವಿವದ್ ಬ್ರಹ್ಮೇಂದ್ರ ಗಂಗಾಧರ ತಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾ ಮುಂದೆ ಮುಕುಂದ ಪ್ರಿಯಾಂ ಎನ್ನುವಂತಹ ಮಂತ್ರದಿಂದ ಕೃಪಾಲಕ್ಷ್ಮಿಗೆ ಅಭಿಷೇಕವನ್ನು ಗೈದು ವಿಗ್ರಹವನ್ನು ಸ್ವಚ್ಛಗೊಳಿಸಿ ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಎಂದಿನಂತೆ ಆ ದೇವಿಯನ್ನು ಅಲಂಕಾರ ಮಾಡಬೇಕು. ಕುಂಕುಮಾರ್ಚನೆ ಕಾಲ. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರೀ ನಮಃ, ಕೌಮಾರೀ ನಮಃ, ವೈಷ್ಣವೀ ನಮಃ, ವಾರಾಹೀ ನಮಃ, ಇಂದ್ರಾಣೀ ನಮಃ, ಚಾಮುಂಡಾಯಿ ನಮಃ, ಮಹಾಲಕ್ಷ್ಮೀ ನಮಃ ಎನ್ನುವಂತಹ ಮಂತ್ರವನ್ನು ಪಠನ ಮಾಡಿ ಧೂಪಾದಿಗಳನ್ನು ಸಮರ್ಪಿಸಿ ದೀಪಾದಿಗಳನ್ನಿತ್ತು ನೈವೇದ್ಯಕ್ಕಾಗಿಟ್ಟಂತಹ ಒಂದು ಪೊಂಗಲನ್ನು
ಹಾಗೆ ಹಣ್ಣು ಕಾಯಿಗಳನ್ನೆಲ್ಲವನ್ನು ಕೂಡ ಸಮರ್ಪಿಸಿ ಮಂಗಳಾರತಿಯನ್ನು 5 ಬತ್ತಿಗಳನ್ನು ತೆಗೆದುಕೊಂಡು ಮಂಗಳಾರತಿಯನ್ನು ಮಾಡಬೇಕು. ಮಂಗಲಂ ಕೌಸಲೆ ಇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವಂತಹ ಮಂತ್ರದಿಂದ ದಿವ್ಯ ಮಹಾಮಂಗಳಾರತಿಯನ್ನು ಗೈದು ದೇವಿಗೆ ರಕ್ಷೆಯನ್ನು ಕೊಟ್ಟು ನೀವು ಕೂಡ ರಕ್ಷೆಯನ್ನು ಸ್ವೀಕರಿಸಿ ಎಂದಿನಂತೆ ಮಂತ್ರಪುಷ್ಪಾದಿಗಳನ್ನು ಸಮರ್ಪಿಸಿ ಪ್ರದಕ್ಷಿಣಾದಿಗಳನ್ನು ಗೈದು ದೀರ್ಘದಂಡವಾದಂತಹ ನಮಸ್ಕಾರದೊಂದಿಗೆ ಭಗವತಿಯನ್ನು ಪ್ರಾರ್ಥಿಸಿಕೊಳ್ಳೋಣ. ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಹಾರನೂಪನ ಸಂಯುಕ್ತ ಲಕ್ಷ್ಮೀಂ ದೇವೀಂ ವಿಚಿಂತಯೇ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಎನ್ನುವಂತಹ ಮಂತ್ರದಿಂದ ಜಗಜ್ಜನನ್ನು ಸ್ಮರಿಸಿ ಅಕ್ಷತಾದಿಗಳನ್ನು ಸಮರ್ಪಿಸಿ ತಾಯಿಯನ್ನು ಪ್ರಾರ್ಥಿಸಿಕೊಳ್ಳಬೇಕು. ಜಗಜ್ಜನ ಸಂಪೂರ್ಣವಾದಂಥ ಅನುಗ್ರಹ ನಿಮಗೆ ನಿಮ್ಮ ಕುಟುಂಬಕ್ಕೆ ಲಭ್ಯವಾಗಿದೆ, ಚಿಂತಿಸಬೇಡಿ. ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀರಿ, ಪೂಜಾ ಫಲಗಳು ಕೂಡ ಅಷ್ಟೇ ರೋಚಕವಾಗಿದೆ, ಅದ್ಭುತವಾಗಿದೆ, ತಿಳಿದುಕೊಳ್ಳೇಬೇಕು. ನೀವು ತಿಳಿಸ್ತೀನಿ. ಹಾಗಾದರೆ ಕೃಪಾಲಕ್ಷ್ಮಿಯ ಆರಾಧನೆಯನ್ನು ಕಾಶ್ಮೀರದಲ್ಲಿ ವಾಸವಾದ ಕೃಪಾಲಕ್ಷ್ಮಿಯನ್ನು ನಿಮ್ಮ ಮನೆಗೆ ಬರಮಾಡಿಕೊಂಡ್ರಿ. 16 ಉಪಚಾರಗಳಿಂದ ಪೂಜೆಯನ್ನು ಗೈದಿರಿ. ಜೊತೆಗೆ ನಿಮ್ಮ ಮನೆಯಲ್ಲಿ ಘಂಟಾನಾದವನ್ನು ಮಾಡಿದಿರಿ. ಶಬ್ದದ ಎನರ್ಜಿ ಜಾಸ್ತಿ ಆಗ್ತಾ ಬಂತು, ಸೌಂಡ್ ಎನರ್ಜಿ ಅಂತ. ಒಮ್ಮೆ ಓಂಕಾರ ಬಂದಾಗ ಈ ರೀತಿಯ ಗಂಟೆಯನ್ನು ಬಾರಿಸಿದಾಗ ಒಂದೊಂದು ಶಬ್ದಗಳು ಎಷ್ಟು ಕ್ರಮಕ್ಕೆ ಅದು ಮುಗಿಯುತ್ತೋ, ಓಂಕಾರಗಳು ಮುಗಿಯುತ್ತೋ, ತದನಂತರದಲ್ಲಿ ಇನ್ನೊಂದನ್ನು ಶಬ್ದ ಮಾಡಬೇಕು ಅಂತಿದೆ. ಆ ಕಾರಣಕ್ಕೆ ಘಂಟಾನಾದ ಶಬ್ದದ ಎನರ್ಜಿಯನ್ನು ನಿಮ್ಮ ಮನೆಯಲ್ಲಿ ವೈಬ್ರೇಷನ್ ಅಂದರೆ ಸೌಂಡ್ ಎನರ್ಜಿ ಇನ್ಕ್ರೀಸ್ ಆಯಿತು. ನಿಮ್ಮ ಮನೆಯ ಸಂಕಷ್ಟಗಳು ದೂರ ಆಗುತ್ತೆ. ಆ ಸೌಂಡ್ ಎನರ್ಜಿಯಿಂದ ಓಂಕಾರವನ್ನು ಪಠನ ಮಾಡಿದ್ರೆ ಪ್ರತಿರೂಪವಾಗಿ ಶಬ್ದವನ್ನು ಉಂಟು ಮಾಡಿತು ಗಂಟೆ ಎನ್ನುವಂತಹ ಸಾಧನ. ಹಾಗಾದರೆ ಭೂತಾಯಿಯ ಪ್ರಾರ್ಥನೆಯನ್ನು ಮಾಡ್ತೇವೆ. ಕಾರಣ ಏನು? ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲಹಿದಂತಹ ತಾಯಿಗೆ ಸಮನಾದವಳು ಈ ಭೂತಾಯಿ ಅಥವಾ ಭೂಮಾತೆ. ಈ ಭೂತಾಯಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದಂಥದ್ರಿಂದ ನಾವು ಎಲ್ಲಿಂದ ಪ್ರಾರ್ಥನೆ ಮಾಡಬೇಕು ಗೊತ್ತಾ? ಬೆಳಗ್ಗೆ ಎದ್ದೇಳ್ತೇವಲ್ಲ ಹಾಸಿಗೆಯಿಂದ, ಆವಾಗಲೇ ದೇವಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಪಾದಸ್ಪರ್ಶಂ ಕ್ಷಮಸ್ವಮೆ, ಅಮ್ಮ ನಿನ್ನ ಮೇಲೆ ಪಾದ ಇಡ್ತಾ ಇದ್ದೇನೆ ತಾಯಿ, ದಯವಿಟ್ಟು ಕ್ಷಮಿಸು ಅಂತ ಎನ್ನುವಂತಹ ದೃಷ್ಟಿಯಿಂದಲೇ ಪ್ರಾರ್ಥನೆ ಮಾಡಿಕೊಳ್ಬೇಕು. ಆ ಭೂತಾಯಿಯ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಭೂಮಿಯ ಅನುಗ್ರಹ ಅಥವಾ ಭೂತಾಯಿಯ ಅನುಗ್ರಹ ನಿಮಗೆ ಸಿಕ್ಕು. ಆಸನಾದಿ ಶುದ್ಧಿಗಳು ಭಾರತ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದರೆ, ಪ್ರತಿಯೊಂದು ಕೂಡ ಕೃತಜ್ಞನಾಗಿರದೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ವಿಶೇಷ. ಕೃತಜ್ಞ ಮತ್ತು ಕೃತಜ್ಞತೆ ಬಹಳ ವಿಶೇಷವಾದಂಥ ಒಂದು ಶಬ್ದಗಳು. ಒಂದೊಂದೇ ಅಕ್ಷರ ವ್ಯತ್ಯಾಸ ಅಲ್ವಾ? ಕೃತಜ್ಞ, ಕೃತಜ್ಞತೆ, ಕೃತಜ್ಞ ಅಂತ ಕರಿತೀರಿ, ಕೃತಜ್ಞತೆ ಅಂತ ಕರಿತೀರಿ. ಆ ಒಂದು ಆಸನಗಳು ನಿಮ್ಮನ್ನು ಸದಾ ಇಲ್ಲಿವರೆಗೆ ಕುಳ್ಳಿರಿಸಿಕೊಂಡಂಥ ಆಸನಕ್ಕೆ ನೀವು ಒಂದು ಆಭಾರಿಯಾಗಬೇಕಾದ್ದು ನಿಮ್ಮ ಕರ್ತವ್ಯ. ಆ ಕಾರಣದಿಂದ ಭೂತಾಯಿಯನ್ನು ಪ್ರಾರ್ಥನೆ ಮಾಡಿ ಆಸನಾದಿ ಶುದ್ಧಿಗಳನ್ನು ಪೂರೈಸಿದ್ರಿ. ಪ್ರಾಣಾಯಾಮ, ಇಡ ಮತ್ತು ಪಿಂಗಳ ಎನ್ನುವಂಥ 2 ನಾಡಿಗಳು ನಮ್ಮ ದೇಹದಲ್ಲಿದೆ. ಈ ನಾಡಿಗಳಿಂದ ಶ್ವಾಸವನ್ನು ಉಚ್ಛ್ವಾಸ ಮತ್ತು ನಿಶ್ವಾಸವನ್ನು ಮಾಡಿದಾಗ ಆರೋಗ್ಯ ಒಂದು ಕಡೆಯಲ್ಲಿ ರಕ್ಷಣೆ ಮಾಡಿದರೆ ಇನ್ನೊಂದು ಆಯುಷ್ಯವನ್ನು ವೃದ್ಧಿ ಮಾಡುತ್ತಂತೆ. ಆ ಕಾರಣಕ್ಕೆ ಪ್ರಾಣಾಯಾಮವನ್ನು ಮಾಡುವಂಥ ಪ್ರಕ್ರಿಯೆ. ದೀರ್ಘವಾದಂಥ ಉಸಿರನ್ನು ಎಳೆದುಕೊಂಡು ನಿಧಾನಗತಿಯಲ್ಲಿ ಉಸಿರನ್ನು ಬಿಟ್ಟಾಗ ನಮ್ಮ ದೇಹದ ಆರೋಗ್ಯದ ಚೈತನ್ಯದ ನೆಲೆಗಳು ಸರಿಯಾಗುತ್ತೆ ಎನ್ನುವಂಥ ದೃಷ್ಟಿಯಿಂದ ಪ್ರಾಣಾಯಾಮವನ್ನು ಮಾಡಿದ್ರಿ. ಈಗ ಪ್ರಧಾನವಾದಂಥ ನಿಮ್ಮ ಸಂಕಲ್ಪವನ್ನು ಗೈಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಸಂಕಲ್ಪ ಮಾಡಿದಿರಿ ದೇವಿಯಲ್ಲಿ. ಅಮ್ಮ, ಇಡೀ ವಂಶವೃಕ್ಷವನ್ನು ಹೇಗೆ ಅಧಿಕಾರಿಗಳಿಗೆ ಕೊಟ್ಟರೋ ಹಾಗೆ ನಿಮ್ಮ ಇಡೀ ವಂಶವೃಕ್ಷದ ಇಂಥ ನಕ್ಷತ್ರ ನಂದು, ನನ್ನ ಹೆಂಡತಿದ ಇಂಥ ನಕ್ಷತ್ರ, ನನ್ನ ಮಗಳದ್ದು ಇಂಥ ನಕ್ಷತ್ರ, ಮಗನದ್ದು ಇಂಥ ನಕ್ಷತ್ರ, ತಮ್ಮಂದು ಇಂಥ ನಕ್ಷತ್ರ, ತಮ್ಮನ ಹೆಸರು ಇಂಥದ್ದು, ಅತ್ತಿಗೆ ಹೆಸರು ಇಂಥದ್ದು, ಇದೆಲ್ಲವನ್ನು ಕೂಡ ಭಗವಂತನಿಗೆ ಪರಿಚಯ ಮಾಡಿದ್ರಿ. ಹಾಗಾದರೆ ಕೇಳ್ಬೋದು, ಭಗವಂತನಿಗೆ ನಿಮ್ಯಾರ್ದು ಕೂಡ ಪರಿಚಯ ಇಲ್ವೇ ಅಂತ. ಪರಮಾತ್ಮನಿಗೆ ಪರಿಚಯ ಇಲ್ಲದಂತಹ ಒಂದು ಯಾವುದೂ ಕೂಡ ವಸ್ತುಗಳು ಇಲ್ಲ, ಪರಮಾತ್ಮನದೇ ಎಲ್ಲದೂ ಕೂಡ. ಆದರೂ ನಮ್ಮ ಕರ್ತವ್ಯ, ನಮಗೊಂದು ಸಮಾಧಾನ, ಭಗವಂತ ನಿನ್ನನ್ನು ಸ್ಮರಿಸ್ತಾ ಇದ್ದೇವೆ, ಇಲ್ಲೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ, ಎಲ್ಲರ ಪರವಾಗಿ ನಾನು ಪೂಜೆ ಮಾಡ್ತಾ ಇದ್ದೇನೆ ಎನ್ನುವಂಥದ್ದು. ಇದರಲ್ಲೂ ಅರ್ಥ ಇಷ್ಟೇ, ನಾನು ಎನ್ನುವಂಥ ಅಹಂಕಾರ ನಮ್ಮಲ್ಲಿ ಯಾರಲ್ಲೂ ಕೂಡ ಇಲ್ಲ. ಭಗವಂತ ನೀನೇ ಸರ್ವಸ್ವ, ನಿನ್ನ ಸನ್ನಿಧಾನದಲ್ಲಿ ಪೂಜೆ ಮಾಡುವಂತಹ ಭಾಗ್ಯ ದೊರಕಿತಲ್ಲ, ನಾನೇ ಧನ್ಯ ಅಂತ ಅಂದುಕೊಂಡು ಸಂಕಲ್ಪವನ್ನು ಗೈದ್ರಿ. ನೀವು ಹೇಳಿದ್ರಿ ಸಕಲ ತಾಪತ್ರಯ ಪೀಡಾ ಪರಿಹಾರಾರ್ಥಂ. ಆಡು ಭಾಷೆ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮಾತಾಡುವಾಗ ಹೇಳ್ತೀರಿ, ಏನಯ್ಯ ನಿನ್ನ ತಾಪತ್ರಯವೇ ಮುಗಿದಿಲ್ಲ ಅಂತ. ತಾಪತ್ರಯ ಯಾವುದು ಗೊತ್ತಾ? ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಎನ್ನುವಂಥ 3 ತಾಪತ್ರಯಗಳು. ತಾಪ ಅಂದರೆ ಸುಡುವುದು ಅಂತ ಅರ್ಥ, ತ್ರಯ ಅಂದರೆ 3 ಅಂತ ಸಂಸ್ಕೃತದ ಅರ್ಥ. ಈ ತಾಪಗಳನ್ನು ಹರಿಸಲಿಕ್ಕೆ ಬೇಕಾಗಿರುವಂಥದ್ದು ಏನು ಅಂತ ಕೇಳಿದರೆ, ತ್ರಯಗಳನ್ನು ನಿವಾರಣೆ ಮಾಡಲಿಕ್ಕೆ ಶೀತತ್ರಯ ಬ್ರಹ್ಮ ವಿಷ್ಣು ಮಹೇಶ್ಚೇಷ್ಟ ಉಮಾಲಕ್ಷ್ಮಿ ಸರಸ್ವತಿ, ಈ 3 ಕೂಡ ಸಕಲ ದುರಿತಗಳನ್ನು ದೋಷ ಮಾಡ್ತಾರೆ,
ಬ್ರಹ್ಮನೋ ವಿಷ್ಣುನೋ ಮಹೇಶನೋ, ಉಮೆಯೋ ಲಕ್ಷ್ಮಿಯೋ ಸರಸ್ವತಿಯೋ, ಇವರೆಲ್ಲ ರೀತಿಯಂಥ ಪಾಪಗಳನ್ನು ತಾಪಗಳನ್ನು ದೂರ ಮಾಡ್ತಾರೆ ಎನ್ನುವಂತಹ ದೃಷ್ಟಿನಲ್ಲಿ ಹೇಳಿದ್ರಿ. ಸರ್ವೋಪದ್ರವ ನಿವಾರಣಾರ್ಥಂ, ಎಲ್ಲ ರೀತಿಯ ಉಪದ್ರವಗಳು ನಿವಾರಣೆಯಾಗಿ ನೆಮ್ಮದಿ ಒಂದು ಕೊಡುವಂತಹ ದೃಷ್ಟಿನಲ್ಲಿ ಜಗನ್ಯಂತಹ ಕೃಪಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿದ್ರಿ. ಅವಳ ಹೆಸರು ಹೇಳುತ್ತೆ ನಿಮಗೆ. ಕೃಪೆಯನ್ನು ತೋರಬಹುದಾದ ಲಕ್ಷ್ಮಿ ಯಾರೋ ಅವಳೇ ಕೃಪಾಲಕ್ಷ್ಮಿ ಎನ್ನುವಂಥವಳು. ಭಗವತ್ ಕೃಪೆ ಬಹಳ ಮುಖ್ಯ. ಹಾಗಾಗಿ ಈ ಕೃಪಾಲಕ್ಷ್ಮಿಯ ಆರಾಧನೆ, ಕೃಪಾಲಕ್ಷ್ಮಿಯ ಸ್ಮರಣೆಯನ್ನು ಮಾಡಿದ್ದರ ಪ್ರತಿಫಲದಿಂದ ನಿಮ್ಮ ಮನೆಯ ಸಕಲ ವಿಧವಾದಂತಹ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗ್ತಾ ಹೋಗುತ್ತೆ ಎನ್ನುವಂತಹ ಅಪ್ಪಟ ಸತ್ಯವನ್ನು ಅರಿತುಕೊಂಡಿರಬೇಕಾಗತ್ತೆ ನೀವು. ಜೊತೆಗೆ ಕೃಪಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವಾಗ ವಿಧ ವಿಧವಾದಂತಹ ಪೂಜೆಯನ್ನು ಅವಳಿಗೆ ಆ ದೇವಿಯ ವಿಗ್ರಹವನ್ನು ಬರಮಾಡಿಕೊಂಡು ಹೇಳಿದ್ರಿ. ಹಸ್ತದ್ವಯೇನ ಕಮಲೆ, ಎರಡು ಹಸ್ತಗಳಲ್ಲಿ ಕಮಲವನ್ನು ಧರಿಸಿರುವಂತಹ ಕಮಲಧಾರಿಣಿಯೇ ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲೆಯ, ಸ್ವರ್ಣಾಭರಣ ಭೂಷಿತಳಾಗಿ ನಿನ್ನನ್ನು ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು ಎನ್ನುವಂತಹ ದೃಷ್ಟಿನಲ್ಲಿ ಕಂಗೊಳಿಸ್ತಾ ಇದ್ದೀಯಮ್ಮ. ಅಂತಹ ನೀನು ನನ್ನ ಮನೆಗೆ ಬಂದಿದ್ದೀಯೇ, ನನ್ನ ಸಕಲ ವಿಧವಾದಂತಹ ಕಷ್ಟಗಳೆಲ್ಲವನ್ನು ಕೂಡ ಬಗೆಹರಿಸಿ ನನ್ನನ್ನು ಸತ್ಪಥದಲ್ಲಿ ಒಳ್ಳೆಯ ರೀತಿಯಂತಹ ದಾರಿನಲ್ಲಿ ನಡೆಯುವ ಶಕ್ತಿಯನ್ನು ಕೊಡಮ್ಮ ಎನ್ನುವಂತಹ ದೃಷ್ಟಿನಲ್ಲಿ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರಿ. ಭಗವತಿಯ ಕೃಪಾಕಟಾಕ್ಷ ಅಪಾರವಾಗಿರುವಂಥದ್ದಲ್ವೇ? ಆ ಕಾರಣದಿಂದ ಭಗವತ್ ಕೃಪಾಕಟಾಕ್ಷವನ್ನು ನಾವು ಅಪೇಕ್ಷೆ ಪಡ್ತೇವೆಯೋ ಅಲ್ಲಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯ ಫಲಗಳೇ ಬರುತ್ತೆ ಎನ್ನುವುದರಲ್ಲಿ ಸಂದೇಹ ಬೇಡವೇ ಬೇಡ. ನಾವು ಮಾವಿನ ಮರವನ್ನು ನೆಟ್ಟಾಗ ಮಾವಿನ ಹಣ್ಣನ್ನು ಕೊಯ್ಲಿಕ್ಕೆ ಸಾಧ್ಯ, ಬೇವಿನ ಮರದಲ್ಲಿ ಮಾವಿನ ಹಣ್ಣಿನ ನಿರೀಕ್ಷೆ ಸಾಧ್ಯ ಉಂಟೇ? ಅಸಾಧ್ಯವಾದ್ದಲ್ವ? ಆ ಕಾರಣದಿಂದ ಭಗವತಿ ಕೃಪಾಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿದ್ರಿ. 16 ಉಪಚಾರಗಳಿಂದ ಭಗವತಿಯನ್ನು ಸ್ಮರಿಸಿಕೊಂಡ್ರಿ. ಭಗವತಿಯ ಕೃಪಾಕಟಾಕ್ಷದಿಂದ ಒಂದೊಂದು ರೀತಿಯಂತಹ ವಿಶಿಷ್ಟ ಫಲಗಳನ್ನು ಪಡೆದುಕೊಳ್ಳಬಹುದಾದ ಸರ್ವಶಕ್ತಿಗಳನ್ನು ಅನುಕರಿಸಿದಿರಿ. ಇವೆಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಮಂಗಲಮಯವಾದ ಮಂಗಲ ಬದುಕನ್ನು ಕಾಣಿಸಿಕೊಳ್ಳುವಂತಹ ಶಕ್ತಿಗಳನ್ನು ಕೊಡುತ್ತೆ ಎನ್ನುವಂತಹ ಅಪ್ಪಟ ಸತ್ಯವನ್ನು ಅರಿತು 16 ಉಪಚಾರ ಪೂಜೆಗಳಿಂದ ಜಗಜ್ಜನನೆಯನ್ನು ಸ್ಮರಿಸಿಕೊಂಡಿದ್ದೀರಿ. ಹಾಗಾದರೆ ಜಗಜ್ಜನನಿಯಾದಂತಹ ಒಂದು ಕೃಪಾಲಕ್ಷ್ಮಿಗೆ ಮಹಾಮಂಗಳಾರತಿಯನ್ನು ಮಾಡಿ ನೈವೇದ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಧ ವಿಧವಾದಂತಹ ಒಂದು ಶರ್ಕರ ಸಂಯುತವಾದಂತಹ ಪರಮಾನ್ನಾದಿ ನೈವೇದ್ಯಗಳನ್ನು ಮಾಡಿದ್ರಿ. ಇವೆಲ್ಲವೂ ಕೂಡ ಪೌಷ್ಟಿಕ ಅಂಶಗಳುಳ್ಳಂತಹ ನೈವೇದ್ಯ ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಿಸಿ ಆ ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸುವುದರಿಂದ ನಮ್ಮ ದೇಹದಲ್ಲಿರ್ತಕ್ಕಂತಹ ಅನೇಕ ರೋಗಗಳೆಲ್ಲವೂ ಕೂಡ ಮರ್ದನವಾಗುತ್ತೆ. ಆ ನಂತರದಲ್ಲಿ ಪಚ್ಚ ಕರ್ಪೂರದಂತಹ ಪದಾರ್ಥಗಳನ್ನು ನಾವು ಸ್ವೀಕರಿಸುವುದರಿಂದ ಶೀತಬಾಧೆಗಳು ನಮ್ಮಿಂದ ದೂರ ಆಗುತ್ತೆ ಎನ್ನುವಂತಹ ಒಂದು ವಿಶಿಷ್ಟವಾದಂತಹ ಅರ್ಥಗಳನ್ನು ಅರಿತುಕೊಂಡಿರಬೇಕಾಗತ್ತೆ. ಅಂತಹ ನೈವೇದ್ಯಗಳನ್ನು ಭಗವತಿ ಕೃಪಾಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಪ್ರಸಾದ ರೂಪದಲ್ಲಿ ಇರತಕ್ಕಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ಮಂಗಳಾರತಿಯನ್ನು ತೆಗೆದುಕೊಳ್ಳುವುದರಿಂದ ಮಂಗಳಾರತಿ ತೆಗೆದುಕೊರಿ ಅನೇಕರು ಬಲಗೈನಲ್ಲಿ ತಗೋಬೇಕು, ಎಡಗೈನಲ್ಲಿ ತಗೋಬೇಕು, ಇದ್ಯಾವುದು ಕೂಡ ಗೊತ್ತಿರೋದಿಲ್ಲ. ಬಲಗೈಯಲ್ಲಿ ಮಹಾಮಂಗಳಾರತಿಯನ್ನು ತೆಗೆದು ಎರಡೂ ಕಣ್ಣುಗಳನ್ನು ಸ್ಪರ್ಶಿಸಿ ಹೃದಯ ಭಾಗ ಮತ್ತು ನಿಮ್ಮ ಹೊಕ್ಕಳಿನ ಪ್ರದೇಶ ನಾಭಿ ಪ್ರದೇಶಕ್ಕೆ ಸ್ಪರ್ಶ ಮಾಡೋದರಿಂದ ಅನೇಕ ವಿಧವಾದಂತಹ ವೈಜ್ಞಾನಿಕ ಕಾರಣಗಳನ್ನು ಕೂಡ ತಿಳಿಸ್ತೀನಿ ಸಮಯ ಬಂದಾಗ. ಅಂತಹ ಪ್ರಕ್ರಿಯೆಗಳನ್ನು ಗೈದ್ರಿ, 3 ಪ್ರದಕ್ಷಿಣಾದಿಗಳನ್ನು ಗೈದು ಪ್ರಾರ್ಥನೆ ಮಾಡಿಕೊಂಡ್ರಿ. ಅಮ್ಮ ಯಾದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ, ನೀನು ಲಕ್ಷ್ಮಿಯ ರೂಪದಲ್ಲಿ ಸ್ಥಿರಗೊಂಡಿದ್ದೀಯೇ, ನಮ್ಮ ಮನೆಯಲ್ಲಿ ಸದಾ ಸುವರ್ಣ ವೃದ್ಧಿಯನ್ನು ಮಾಡು, ವಿಭೂತಿ ವೃದ್ಧಿಯನ್ನು ಮಾಡು, ನನ್ನ ಮನೆಯ ಎಲ್ಲ ಥರದ ಕಷ್ಟ ಕಾರ್ಪಣ್ಯಾದಿಗಳನ್ನು ಕೂಡ ದೂರಗೊಳಿಸು ಎನ್ನುವಂತಹ ದೃಷ್ಟಿಯಲ್ಲಿ ಭಗವತಿಯನ್ನು ಸಂಪ್ರಾರ್ಥಿಸಿಕೊಂಡಿದ್ದೀರಿ. ಭಗವತಿಯ ಅನುಗ್ರಹ ಪ್ರಾರ್ಥನೆಯನ್ನು ಮಾಡಿದ್ದರ ಪ್ರತಿಫಲದಿಂದ ಕೃಪಾಲಕ್ಷ್ಮಿಯ ಸಂಪೂರ್ಣವಾದಂತಹ ಕೃಪೆ ನಿಮ್ಮ ಮೇಲಿರಲಿ. ನಿಮ್ಮ ಮನೆಯ ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿ. ನಿಮ್ಮ ನಷ್ಟಗಳೆಲ್ಲ ಕೂಡ ದೂರಾಗಿ ಅನವರ್ತವಂತಹ ರಕ್ಷಣೆಯನ್ನು ಆ ಕೃಪಾಲಕ್ಷ್ಮಿ ನಿಮ್ಮ ಕುಟುಂಬಕ್ಕೆ ಕೊಡಲಿ ಎನ್ನುವಂತಹ ಪ್ರಾರ್ಥನೆಯನ್ನು ನಾನು ಕೂಡ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಪೂಜಾ ಫಲಗಳನ್ನು ಕೇಳಿದ್ದೀರಿ. 12 ರಾಶಿಗಳ ಬರೋ ದಿನಚರಿಗಳು ಹೇಗಿರುತ್ತೆ, ಯಾರ್ಯಾರು ಯಾವ್ಯಾವ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಇವತ್ತಿನ ಒಂದು ದಿನವನ್ನು ಸುಖವಾಗಿ ಇಟ್ಕೋಬಹುದು ಎಲ್ಲವನ್ನು ಅರಿಯೋಣ. ಮೇಷರಾಶಿಯವರ ದಿನಚರಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನಕರವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿಯೇ ಮಾಡ್ತಿರ್ತೀರಿ. ಒಳ್ಳೆಯದಂತಹ ಫಲಾಫಲಗಳನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮೇಷರಾಶಿಯವರ ದಿನಚರಿಯಲ್ಲಿ. ಆದರೆ ಆರ್ಥಿಕ ನಷ್ಟತೆಗಳು ಕೂಡ ಕಾಡುವ ಲಕ್ಷಣಗಳು ನಿಮ್ಮ ರಾಶಿ ಇವತ್ತು ಗೋಚರವಾಗ್ತಾ ಇದೆ. ಬಹಳ ಜಾಗ್ರತೆಯಲ್ಲಿರಬೇಕು. ಬೇರೆಯವರಿಂದ ಅಪಮಾನಕರವಾದಂತಹ ವಾರ್ತೆಗಳನ್ನು ಕೂಡ ಕೇಳಬೇಕಾದೀತು ಮಧ್ಯಾಹ್ನದ ನಂತರದಲ್ಲಿ. ಮಕ್ಕಳಿಂದ ಶುಭವಾರ್ತೆಗಳ ನಿರೀಕ್ಷೆಯನ್ನು ಅಲ್ಪ ಮಟ್ಟಿಗೆ ಮಾಡಬಹುದಾಗಿದೆ. ಸ್ಥಿರಾಸ್ತಿಯಿಂದ ಕೆಲವರಿಗೆ ಲಾಭ, ಕೆಲವರಿಗೆ ನಷ್ಟ ಸಾಧ್ಯತೆಗಳು. ಕಾರಣ ಇಷ್ಟೇ, ಅಷ್ಟಮಶನಿಯ ಪ್ರಭಾವದಲ್ಲಿದ್ದೀರಿ ಎನ್ನುವಂಥದ್ದನ್ನು ಮರಿಬೇಡಿ. ಎಲ್ಲ ರೀತಿಯಂಥ ಪ್ರಗತಿಗೆ ಮಾಡಬೇಕಾದ ಇವತ್ತು ಇಷ್ಟೇ. ಕಲ್ಯಾಣ ದುರ್ಗಿ ಆರಾಧನೆಯಿಂದ ನಿಮ್ಮ ಮನೆಯ ಅಥವಾ ನಿಮ್ಮ ಮನದ ಕಲ್ಯಾಣ ಖಂಡಿತ ನಿಶ್ಚಿತ ಒಳ್ಳೆಯದಾಗತ್ತೆ. ಚಿಂತೆ ಮಾಡಬೇಡಿ. ಪತ್ರಕರ್ತರದ್ದು ಜಾಗ್ರತೆಯಿಂದಿರಿ.
ಇನ್ನು ವೃಷಭ ರಾಶಿಯವರ ದಿನಚರಿ, ಶುಭ ವಾರ್ತೆಗಳನ್ನು ಕೇಳುವಂತಹ ಸಾಧ್ಯತೆಗಳು ಕಂಡುಬಂದರೂ ಕೂಡ ಕಾರ್ಯದ ವಿಳಂಬ, ಮಾನಸಿಕವಾದಂತಹ ಕಿರಿಕಿರಿ ಮುಂದುವರಿಯುವಂತಹ ಲಕ್ಷಣಗಳು ಗೋಚರವಾಗ್ತಾ ಇದೆ. ಯಾರ್ಯಾರು ಟೆಕ್ನಿಷಿಯನ್ಸ್ ಇದ್ದೀರೋ ಅಥವಾ ಟೆಕ್ಕಿಗಳಿದ್ದೀರೋ, ಇಂಜಿನಿಯರ್ಸ್ ಇದ್ದೀರೋ ಅಂಥವರಿಗೆಲ್ಲರೂ ಕೂಡ ಸ್ವಲ್ಪ ಸಮಾಧಾನ ಮತ್ತು ಧನಾಗಮನದ ಯೋಗ ಅಲ್ಪ ಪ್ರಮಾಣದಲ್ಲಿ ಗೋಚರಿಸ್ತಾ ಇದೆ. ಮನೆಯಲ್ಲಿದ್ದಂತಹ ಬಂಧುಗಳ ಮಧ್ಯದಲ್ಲಿ ಸ್ವಲ್ಪ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು, ಮಕ್ಕಳು ಶುಭ ವಾರ್ತೆಗಳನ್ನು ಬಿತ್ತರಿಸುವಂತಹ ಸಾಧ್ಯತೆಗಳು ಕೂಡ ಗೋಚರವಾಗ್ತಾ ಇದೆ. ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸುವಂಥದ್ದು ಉತ್ತಮ. ಹಾಗೆ ನಿಮ್ಮ ಹೃದಯದ ಒತ್ತಡ ಅಥವಾ ರಕ್ತದೊತ್ತಡದಿಂದ ಕೆಲವು ಸಮಸ್ಯೆಗಳಾಗ್ಬೋದು. ಏನಾದರೂ ಆರೋಗ್ಯ ಏರುಪೇರಾಗದಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡದೆ ವೈದ್ಯರನ್ನು ಸಂಪರ್ಕ ಮಾಡಿ. ವೈದ್ಯನಾಥೇಶ್ವರನ ಪ್ರಾರ್ಥನೆಯನ್ನು, ಗಣಪತಿಯ ಸ್ಮರಣೆಯನ್ನು ಮಾಡುವಂಥದ್ದರಿಂದ ನಿಮ್ಮ ಪಾಲಿಗೆ ಇವತ್ತು ಉತ್ತಮ ಆಗುತ್ತೆ. ಒಳ್ಳೆಯದಾಗಲಿ, ಹೆದರುವಂಥ ಅಗತ್ಯ ಇಲ್ಲ. ಇನ್ನು ಮಿಥುನ ರಾಶಿ, ಸಮಾಧಾನಕರವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತೀರಿ. ಸ್ಥಿರಾಸ್ತಿಯಿಂದ ಲಾಭದ ಅಪೇಕ್ಷಿತ ನೀವಾಗಿದ್ದಲ್ಲಿ ಲಾಭವನ್ನು ಗಳಿಸುವಂತಹ ಲಕ್ಷಣ ನಿಮ್ಮ ರಾಶಿ ಗೋಚರವಾಗ್ತಾ ಇದೆ. ಮನೆಯಲ್ಲಿನ ಬಂಧುಗಳ ಮಧ್ಯದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯ ದೂರ ಆಗುತ್ತೆ. ಹಾಗೆ ವಿಶೇಷವಾದಂತಹ ಸವಿಭೋಜನವನ್ನು ಸವಿಯುವಂತಹ ಲಕ್ಷಣಗಳಿದೆ. ಸಿಹಿಯಾದ ಸವಿಭೋಜನವನ್ನು ಸ್ವೀಕಾರ ಮಾಡ್ತೀರಿ. ಮನೆಯಲ್ಲಿದ್ದಂತಹ ಕೆಲವು ವ್ಯತಿರಿಕ್ತವಾದಂತಹ ಮನೋಭಾವನೆಯನ್ನು ಇಟ್ಟುಕೊಂಡಂತಹ ಸದಸ್ಯರು ಕೂಡ ಸಹಕಾರಿಯಾಗಿರುತ್ತಾರೆ. ಆಸ್ತಿಕ ರೀತಿಯಂತಹ ಶುಭ ಯೋಗಗಳನ್ನು ಕೂಡ ಪಡ್ಕೊಳ್ಳುವಂತಹ ಲಕ್ಷಣಗಳು ಕೆಲವರ ಜೀವನದಲ್ಲಿ ಕಂಡುಬರಬಹುದು. ದೂರದ ಪ್ರಯಾಣ ಅನಿವಾರ್ಯವಾಗಲಿದೆ. ಪ್ರಗತಿಯ ಜೀವನಕ್ಕೆ ಕಲ್ಯಾಣ ದುರ್ಗೆ ಆರಾಧನೆ ಮಾಡಿ. ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಇನ್ನು ಕರ್ಕಾಟಕ ರಾಶಿಯವರ ದಿನಚರಿಗಳನ್ನು ನಡೆದಾಗ ಪಂಚಮಶಿನಿಯ ಪ್ರಭಾವದಲ್ಲಿದ್ದೀರಿ. ಮಾನಸಿಕವಾದಂತಹ ಕಿರಿಕಿರಿ ಮುಂದುವರಿಯುವಂತಹ ಲಕ್ಷಣಗಳು ಗೋಚರವಾಗ್ತಾ ಇದೆ. ಆರೋಗ್ಯದ ಬಗ್ಗೆ ಬಹಳ ಜಾಗೃತಿಯನ್ನು ವಹಿಸಬೇಕಾದ್ದು ನಿಮ್ಮ ಕರ್ತವ್ಯ ಆಗಿರಲಿ. ತಲೆನೋವಿನ ಸಮಸ್ಯೆ, ಕಾಲು ನೋವಿನ ಸಮಸ್ಯೆ ಅಥವಾ ಮೂಳೆ ರೋಗಗಳಿಂದ ಬಳಲಬಹುದಾದಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಕಾರಣ ಪಂಚಮಶಿನಿಯ ಪ್ರಭಾವ. ವ್ಯತಿರಿಕ್ತವಾದಂತಹ ಯಾವುದೋ ಕೆಲಸದಿಂದ ಅಧಿಕ ಪ್ರಮಾಣದ ದುಡ್ಡನ್ನು ವ್ಯಯಿಸಲೇಬೇಕಂತಹ ಸಾಧ್ಯತೆಗಳು. ಸರ್ಕಾರಿ ಉದ್ಯೋಗಿಗಳಿಂದ ಕಿರಿಕಿರಿಯ ವಾತಾವರಣ, ರೈತರ ಮೇಲೆ ಆಗುವಂಥ ಲಕ್ಷಣ ಇದೆ. ಬಹಳ ಜಾಗೃತಿಯಲ್ಲಿರಬೇಕು. ಯಾವ ಅಧಿಕಾರಿಗೂ ಕೇರ್ ಮಾಡಬೇಡಿ. ಕಾರಣ ಇಷ್ಟೇ, ನಮ್ಮಿಂದ ಅವರು ಅನ್ನ ತಿಂತಾರೆ ವಿನಃ ಅಧಿಕಾರಿಗಳಿಂದ ಯಾವೊಬ್ಬ ರೈತನೂ ಕೂಡ ಅನ್ನವನ್ನು ತಿನ್ನಲಾರ. ಇದನ್ನು ನೆನಪಿಟ್ಟುಕೊಂಡು ಯಾವುದೇ ಕಾರಣಕ್ಕೆ ಹೆದರುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಭೂತಾಯಿಯ ಪ್ರಾರ್ಥನೆಯನ್ನು ರೈತರು ಮಾಡೋದ್ರಿಂದ ಲಾಭಾಂಶಗಳನ್ನು ಪಡ್ಕೊಳ್ತೀರಿ. ಎಲ್ಲರಿಗೂ ಶುಭವಂತ ದಿನವಾಗಿ ಮಾರ್ಪಾಡಾಗಿದೆ. ಪ್ರಗತಿಯ ಜೀವನಕ್ಕೆ ಈಶ್ವರನ ಆರಾಧನೆ ಮಾಡಿ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ಸಿಂಹರಾಶಿಯವರ ದಿನಚರಿ, ಅಂದುಕೊಂಡಂತಹ ಕಾರ್ಯದಲ್ಲಿ ವಿಳಂಬ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಾರಣ ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿದ್ದೀರಿ. ವ್ಯಾಪಾರದಲ್ಲಿ ಜಾಗೃತಿಯನ್ನು ವಹಿಸಿ. ಕಬ್ಬಿಣ ಮತ್ತು ಸಿಮೆಂಟ್ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಸಾಧ್ಯತೆಗಳು. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣಲಿದ್ದೀರಿ. ವಿದ್ಯಾರ್ಥಿಗಳು ಇವತ್ತಿನ ಜೀವನಕ್ಕೆ ಕಲ್ಯಾಣ ದುರ್ಗೆ ಆರಾಧನೆ ಅತಿ ಮುಖ್ಯ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿಯವರ ದಿನಚರಿ, ಜನ್ಮಗುರುವಿನ ಪ್ರಭಾವದಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ. ಮಾನಸಿಕವಂತ ಕಿರಿಕಿರಿ ಮುಂದುವರುತ್ತೆ. ಆರೋಗ್ಯದ ಬಗ್ಗೆ ಲಕ್ಷ್ಯವನ್ನು ವಹಿಸುವಂಥದ್ದು ಉತ್ತಮ. ಸಹೋದರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ. ಎಲ್ಲ ರೀತಿಯಂತಹ ಪ್ರಗತಿ, ಕಲ್ಯಾಣ ದುರ್ಗೆ ಆರಾಧನೆ ಬಹಳ ಮುಖ್ಯ. ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ಇನ್ನು ಉಳಿದಂತಹ ರಾಶಿ ತುಲಾರಾಶಿ, ಸಾರ್ಧ ಸಪ್ತಮ ಶನಿಯ ಪ್ರಭಾವದಲ್ಲಿದ್ದೀರಿ. ಕೆಲಸ ಕಾರ್ಯ ವಿಳಂಬ ಸಾಧ್ಯತೆಗಳು. ಮನೆಯಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳು ಮುಂದುವರಿಯುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಬಹಳ ಜಾಗೃತಿಯನ್ನು ವಹಿಸಬೇಕು. ಹಿರಿಯರನ್ನು ಗೌರವಿಸಿ, ಮಾತನ್ನು ಧಿಕ್ಕರಿಸಬೇಡಿ. ಒಳ್ಳೆಯದಂತಹ ಫಲಾಫಲಕ್ಕಾಗಿ ಕುಲದೇವರ ಆರಾಧನೆ ಮಾಡಿ. ಒಳ್ಳೆಯದಾಗುತ್ತೆ, ಹೆದರುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಇನ್ನು ವೃಶ್ಚಿಕ ರಾಶಿಗೆ ಜನ್ಮಶನಿಯ ಪ್ರಭಾವದಿಂದ ಕಲಹಗಳು ಮುಂದುವರಿಯುತ್ತೆ. ಸ್ನೇಹಿತರ ಮಧ್ಯದಲ್ಲಿರ್ತಕ್ಕಂತಹ ಸಮಾಧಾನ ದೂರ ಆಗ್ಬೋದು. ಮನೆಯಲ್ಲಿದ್ದಂತಹ ಬಂಧುಗಳು ವಿಪರೀತವಂತಹ ಕೆಲವು ಸಮಸ್ಯೆಗಳನ್ನು ತಂದೊಡ್ಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಲ್ಯಾಣ ದುರ್ಗೆ ಆರಾಧನೆಯಿಂದ ಎಲ್ಲ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಒಳ್ಳೆಯದಾಗಲಿ. ಧನುರಾಶಿಯವರ ದಿನಚರಿ, ಸಮಾಧಾನಕರವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೆ ಟೆನ್ಷನ್ ತಗೋಬೇಡಿ. ವ್ಯಾಪಾರದಲ್ಲಿ ನಷ್ಟ ಸಾಧ್ಯತೆಗಳು. ವಿಪರೀತವಾಗಿರ್ತಕ್ಕಂಥ ಸಾಲಬಾಧೆಯಿಂದ ಮನನೊಂದುಕೊಳ್ಳುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಕಲ್ಯಾಣ ದುರ್ಗೆ ಆರಾಧನೆಯಿಂದ ಎಲ್ಲವೂ ಕೂಡ ಪ್ರಗತಿಯನ್ನು ಕಾಣುತ್ತೆ. ಒಳ್ಳೆಯದಾಗಲಿ. ಮಕರ ರಾಶಿಗೆ ಶುಭ ದಿನ. ಮನೆಯಲ್ಲಿದ್ದಂತಹ ಸಮಸ್ಯೆಗಳು ದೂರ ಆಗುತ್ತೆ. ಹೆಂಡತಿಯಿಂದ ಸಹಕಾರದ ಮನೋಭಿಲಾಷೆಯನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆಗಳಿದೆ. ಸ್ಥಿರಾಸ್ತಿಯಿಂದ ಲಾಭ. ಮನೆಯ ಕಷ್ಟಗಳು ದೂರ ಆಗಬೇಕೆ. ಕಲ್ಯಾಣ ದುರ್ಗೆಯ ಆರಾಧನೆ ಇನ್ನೂ ಅನುಕೂಲವನ್ನು ಮಾಡಿಕೊಳ್ಳುತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿಯವರ ದಿನಚರಿ, ಶುಭ ವಾರ್ತೆಗಳನ್ನು ಕೇಳ್ತೀರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ದೂರದ ಬಂಧುಗಳು ಕೂಡ ಸಹಕಾರವನ್ನು ಮಾಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಸಮಾಧಾನಕರವಂತಹ ದಿನಕ್ಕಾಗಿ ಕಲ್ಯಾಣ ದುರ್ಗೆ ಆರಾಧನೆ ಅತಿ ಮುಖ್ಯ. ಒಳ್ಳೆಯದಾಗಲಿ. ಮೀನರಾಶಿಗೆ ಶುಭ ವಾರ್ತೆಗಳನ್ನು ಕೇಳ್ತೀರಿ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣುವಂತಹ ಲಕ್ಷಣ ಇದೆ. ಹೆಂಡತಿಯ ಆರೋಗ್ಯದಲ್ಲಿ ಸುಧಾರಣೆ. ಮಕ್ಕಳಿಂದ ಪ್ರಗತಿ. ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಕಾಣುವಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಪ್ರಗತಿ ಜೀವನಕ್ಕೆ ಕಲ್ಯಾಣ ದುರ್ಗೆ ಆರಾಧನೆ ಮಾಡಿ. ಒಳ್ಳೆಯದಾಗಲಿ. ಜಾತಕ ಅಭಿಯಾನವನ್ನು ಆರಂಭ ಮಾಡಿದ್ದೇನೆ. ಈ ಜಾತಕ ಅಭಿಯಾನದ ಉದ್ದೇಶ ಇಷ್ಟೇ, ನಿಮ್ಮ ಭವಿಷ್ಯವನ್ನು ಸ್ವತಃ ನೀವೇ ತಿಳಿದುಕೊಳ್ಳುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಿಮಗೆ ಕಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಿಮ್ಮ ಜಾತಕವನ್ನು ನಿರ್ಮಾಣ ಮಾಡಿ ಸಂಪೂರ್ಣವಾದಂತಹ 120 ವರ್ಷದ ಇತಿಹಾಸವನ್ನು ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ. ಇದರಿಂದ ಬರ್ತಕ್ಕಂಥ ಅಲ್ಪ ಹಣವನ್ನು ಅನಾಥ ಮಕ್ಕಳ ಕಲ್ಯಾಣ ನಿಧಿಗಾಗಿ ಮೀಸಲಾಗಿಟ್ಟಿದ್ದೇನೆ. ಹಾಗೆಯೇ ಈ ಒಂದು ಸತ್ಕಾರ್ಯದಲ್ಲಿ ನೀವು ಕೂಡ ಪಾಲ್ಗೊಳ್ಳುವಂಥ ಇಚ್ಛೆ ಇದ್ದಲ್ಲಿ ಪಾಲ್ಗೊಳ್ಳಬಹುದು ಎನ್ನುವಂತಹ ಕರೆಯೊಂದಿಗೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ನಾಳೆನೂ ಕೂಡ ವಿಶೇಷವಂತಹ ಸಂಚಿಕೆಯೊಂದಿಗೆ ಇದೇ ಸಮಯಕ್ಕೆ ಪುನಃ ಬಂದು ನಿಮ್ಮನ್ನು ಭೇಟಿಯಾಗ್ತೀನಿ. ಶುಭ ಪರಮಾತ್ಮ ನಿಮ್ಮೆಲ್ಲರ ಪಾಲಿಗೆ ಶುಭವನ್ನು ಕೊಡಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.
500 ಮತ್ತು 1000 ರೂಪಾಯಿ ನಿಷೇಧಿಸಿ ಕಪ್ಪು ಹಣ ಭ್ರಷ್ಟಾಚಾರ ಭಯೋತ್ಪಾದನೆಗೆ ಕಡಿವಾಣ ಹಾಕ್ತೇನೆ, ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ, ಅದಕ್ಕಾಗಿ 50 ದಿನ ಕಡಿಮೆ ಟೈಮನ್ನು ಕೊಡಿ ಅಂತ ಕೇಳಿದ ಪ್ರಧಾನಿಯವರಿಗೆ ಈಗ ಉಳಿದಿರುವುದು 48 ಗಂಟೆ. ಅಣ್ಣಾ ಡಿಎಂಕೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ಶಶಿಕಲಾ ಕಸರತ್ತು ಮುಂದುವರೆಸಿದ್ದಾರೆ. ನಾಳೆ ಚೆನ್ನೈನಲ್ಲಿ ಅಣ್ಣಾ ಡಿಎಂಕೆ ಪಕ್ಷದ ಸರ್ವ ಸದಸ್ಯರ ಸಭೆ ಹಿನ್ನೆಲೆಯಲ್ಲಿ ನಿನ್ನೆ ನಟ ಅಜಿತ್ ಜೊತೆ ಶಶಿಕಲಾ ಮಹತ್ವದ ಮಾತುಕತೆ ನಡೆಸಿದರು. ಪಕ್ಷದ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆಯಾಗೋದಕ್ಕೆ ಶಶಿಕಲಾ ಅಜಿತ್ ಅವರ ಬೆಂಬಲ ಕೋರಿದ್ದಾರೆ ಎನ್ನಲಾಗ್ತಾ ಇದೆ.